ದೇಶದಲ್ಲಿ ಹಿಂದೆ ಜಾರಿಯಾಗುತ್ತಾ ಪೌರತ್ವ ತಿದ್ದುಪಡಿ ಕಾಯ್ದೆ ಸಿಎಎ ಅನ್ನುವಂತಹ ಪ್ರಶ್ನೆ ಎದುರಾಗ್ತಾ ಇದೆ. ಕೆಲವು ಕ್ಷಣಗಳಲ್ಲಿ ಕೇಂದ್ರ ಗೃಹ ಇಲಾಖೆಯಿಂದ ಇದಕ್ಕೆ ಸಂಬಂಧಪಟ್ಟಂತೆ ಅಧಿಸೂಚನೆ ಹೊರಬೀಳುವಂತಹ ಸಾಧ್ಯತೆ ಇದೆ. ಸಿಟಿಜನ್ಶಿಪ್ ಅಮೆಂಡ್ಮೆಂಟ್ ಆಕ್ಟ್ಗೆ ಸಂಬಂಧಪಟ್ಟಂತೆ ಕೇಂದ್ರದಿಂದ ಅಧಿಸೂಚನೆ ಹೊರಬೀಳುವಂತಹ ಸಾಧ್ಯತೆ ಇದೆ. ಇನ್ನು ಲೋಕಸಭೆ ಚುನಾವಣೆಗೂ ಮುನ್ನ ಸಿಎಎ ಅಸ್ತ್ರವನ್ನ ಪ್ರಯೋಗ ಮಾಡ್ತಾ ಸರ್ಕಾರ ಸಿಎಎ ಅಸ್ತ್ರವನ್ನ ಏನಾದರೂ ಕೇಂದ್ರ ಸರ್ಕಾರ ಪ್ರಯೋಗ ಮಾಡ್ತಾ ಪಾಕಿಸ್ತಾನ, ಅಫ್ಘಾನಿಸ್ತಾನ, ಬಾಂಗ್ಲಾದೇಶ ಮುಸ್ಲಿಮೇತರರಿಗೆ ಪೌರತ್ವವನ್ನ ನೀಡುವಂತಹ ಕಾಯ್ದೆ. ಈ ಕಾಯ್ದೆಗೆ 2019ರಲ್ಲೇ ವಿರೋಧ ಕೂಡ ವ್ಯಕ್ತವಾಗಿತ್ತು. 2019ರಲ್ಲೇ ಪೌರತ್ವ ತಿದ್ದುಪಡಿ ಕಾಯ್ದೆ ಅಂಗೀಕಾರ ಕೂಡ ಆಗಿತ್ತು. ಭಾರತದಲ್ಲಿ 6 ವರ್ಷ ವಾಸವಿದ್ದಂತಹ ನೆರೆ ರಾಷ್ಟ್ರದವರಿಗೆ ಪೌರತ್ವವನ್ನ ನೀಡಲಾಗುತ್ತೆ. ಬೇರೆ ರಾಷ್ಟ್ರದಿಂದ ಬಂದು ಯಾರ್ಯಾರು ಭಾರತದಲ್ಲಿ ನೆಲೆ ಊರಿದ್ದಾರೆ, 6 ವರ್ಷ ಆಗಿರುವಂತಹ ನೆಲೆಯೂರಿದ ಬೇರೆ ರಾಷ್ಟ್ರದ ವ್ಯಕ್ತಿಗಳಿಗೆ ಪೌರತ್ವವನ್ನು ನೀಡಲಾಗುತ್ತೆ. ಈ ಹಿಂದೆ ಕಾಯ್ದೆ ಬೇರೆ ರೀತಿಯಾಗಿತ್ತು. 1955ರ ಕಾಯ್ದೆಯ ಪ್ರಕಾರ ಪೌರತ್ವವನ್ನು ನೀಡಲಾಗ್ತಾ ಇತ್ತು. ಆದರೆ 2019ರಲ್ಲಿ ಒಂದು ಹೊಸ ಕಾಯ್ದೆ ತರಲಾಗುತ್ತೆ. ಸಿಟಿಜನ್ಶಿಪ್ ಅಮೆಂಡ್ಮೆಂಟ್ ಆಕ್ಟ್ ಅನ್ನುವಂತಹ ಕಾಯ್ದೆ ಜಾರಿಗೆ ತರಲಾಗಿತ್ತು. 3 ಕಾಯ್ದೆಗಳಿಗೆ ಸಂಬಂಧಪಟ್ಟಂತೆ ಸಾಕಷ್ಟು ಹೋರಾಟ ಕೂಡ ಆಯಿತು, ಪರ ವಿರೋಧದ ಚರ್ಚೆ ಆಯಿತು, ವಿಪಕ್ಷಗಳೆಲ್ಲವೂ ಕೂಡ ಇದನ್ನು ವಿರೋಧ ಮಾಡಿ ಆಯಿತು. ಮತ್ತೊಂದೆಡೆಯಲ್ಲಿ ಯಾವಾಗ ಈ ಸಿಎಎ ಅನ್ನುವಂತಹ ಒಂದು ಕಾಯ್ದೆ ಜಾರಿಗೆ ತರಲಾಯಿತು, NRC ತರಲಾಯಿತು, ಇದನ್ನು ಜಾರಿ ಮಾಡಿದಂತಹ ಸಂದರ್ಭದಲ್ಲಿ ವರ್ಷಾನುಗಟ್ಟಲೆ, ತಿಂಗಳಾನುಗಟ್ಟಲೆ ಹೋರಾಟ ಕೂಡ ಆಗಿತ್ತು. ಕಾಯ್ದೆಯನ್ನು ಯಾವ ಉದ್ದೇಶ ಇಟ್ಕೊಂಡು ತರಲಾಗಿತ್ತು? 2019ರಲ್ಲಿ ತಿದ್ದುಪಡಿ ಕಾಯ್ದೆ, ಪೌರತ್ವ ತಿದ್ದುಪಡಿ ಕಾಯ್ದೆ ಅಂಗೀಕಾರ ಆಗತ್ತೆ. ಯಾರ್ಯಾರು ಪಾಕಿಸ್ತಾನ, ಅಫ್ಘಾನಿಸ್ತಾನ, ಬಾಂಗ್ಲಾದೇಶ ಹಾಗೂ ಬೇರೆ ಬೇರೆ ದೇಶದಿಂದ ಬಂದಿರುವಂತಹ ಮುಸ್ಲಿಮೇತರರು ಯಾರಿದ್ರು ಅವರಿಗೆ ಪೌರತ್ವ ನೀಡೋದಕ್ಕೆ ಅಂತ ಈ ಒಂದು ಕಾಯ್ದೆ ಜಾರಿ ಮಾಡಲಾಗಿತ್ತು. ಭಾರತದಲ್ಲಿ 6 ವರ್ಷ ಯಾರು ವಾಸ ಮಾಡಿರ್ತಾರೆ ಅವರಿಗೆ ದೇಶದಲ್ಲಿ ಪೌರತ್ವವನ್ನು ನೀಡೋದಕ್ಕೆ ಅಂತ ಈ ಒಂದು ಕಾಯ್ದೆ ಜಾರಿ ಮಾಡಲಾಗಿತ್ತು. ಇನ್ನು ಕೆಲವೇ ಕ್ಷಣಗಳಲ್ಲಿ ಪ್ರಧಾನಿ ನರೇಂದ್ರ ಮೋದಿಯವರ ಭಾಷಣ ಕೂಡ ಆರಂಭ ಆಗತ್ತೆ. ಸಿಎಎ ಯಾರಿಗೆ ಅಧಿಕೃತವಾಗಿ ಆ ಘೋಷಣೆಯನ್ನು ಕೂಡ ಅವರು ಮಾಡುವಂತಹ ಸಾಧ್ಯತೆ ಇದೆ. ಇನ್ನು 5:30ಕ್ಕೆ ಪ್ರಧಾನಿ ನರೇಂದ್ರ ಮೋದಿಯವರ ಭಾಷಣ ಕೂಡ ಆರಂಭ ಆಗತ್ತೆ. ಇನ್ನು ಸಿಎಎ ಸಂದರ್ಭದಲ್ಲಿ ಯಾವ ರೀತಿಯಾಗಿ ಹೋರಾಟ ಆಗಿತ್ತು, ಆ ಸಂದರ್ಭದಲ್ಲಿ ಯಾವ ರೀತಿಯಾಗಿ ಲಾಠಿಯನ್ನು ಬೀಸಲಾಗಿತ್ತು, ಅದನ್ನು ಕೂಡ ದೃಶ್ಯಾವಳಿಯಲ್ಲಿ ನೋಡ್ತಾ ಇದ್ದೀರಿ. ಇನ್ನು ಏನಿದು ಸಿಎಎ ಅಂತ ನೋಡಿದ್ದೇ ಆದರೆ, ಸಿಎಎ ಪೌರತ್ವ ತಿದ್ದುಪಡಿ ಮಸೂದೆ ಕಾಯ್ದೆ. ಈ ಮಸೂದೆ ಕಾಯ್ದೆಯನ್ನು 2019ರಲ್ಲಿ ಜಾರಿಗೆ ತರಲಾಗಿತ್ತು, ತಿದ್ದುಪಡಿ ತರಲಾಗಿತ್ತು. ಮಸೂದೆ 3 ದೇಶಗಳ ಅಲ್ಪಸಂಖ್ಯಾತ ಸಮುದಾಯಗಳಿಗೆ ಪೌರತ್ವವನ್ನು ನೀಡೋದಕ್ಕೋಸ್ಕರ ಇದನ್ನು ಜಾರಿ ಮಾಡಲಾಗಿತ್ತು. ಭಾರತದ ಸಿಎಎ 2019 ಕಾನೂನಿನ ಪ್ರಕಾರ ಪೌರತ್ವವನ್ನು ನೀಡಲಾಗತ್ತೆ ಅಂತ ತಿದ್ದುಪಡಿ ತರಲಾಗಿತ್ತು. ಪಾಕಿಸ್ತಾನ, ಅಫ್ಘಾನಿಸ್ತಾನ, ಬಾಂಗ್ಲಾದೇಶ ಹಾಗೂ ಮುಸ್ಲಿಮೇತರರಿಗೆ ಯಾರ್ಯಾರು ಬೇರೆ ಬೇರೆ ರಾಷ್ಟ್ರಗಳಿಂದ ಬರ್ತಾರೆ ಅವರಿಗೆ ಪೌರತ್ವವನ್ನು ನೀಡೋದಕ್ಕೆ ಹಿಂದೂ ಆಗಿರಬಹುದು, ಸಿಖ್ ಆಗಿರಬಹುದು, ಬೌದ್ಧರಾಗಿರಬಹುದು, ಜೈನರು, ಪಾರ್ಸಿ, ಕ್ರಿಶ್ಚಿಯನ್ನರಿಗೂ ಕೂಡ ಪೌರತ್ವ. ಧರ್ಮದ ಆಧಾರದ ಮೇಲೆ ಯಾರ್ಯಾರು ಕಿರುಕುಳಕ್ಕೆ ಒಳಗಾಗಿದ್ದಾರೆ, ಯಾರ್ಯಾರು ಕಿರುಕುಳಕ್ಕೆ ಒಳಗಾಗಿ ಭಾರತಕ್ಕೆ ಬರ್ತಾರೆ ಅವರಿಗೂ ಕೂಡ ಪೌರತ್ವವನ್ನು ನೀಡುವಂತಹ ಒಂದು ನಿರ್ಣಯ ಕೈಗೊಳ್ಳಲಾಗಿತ್ತು. ವರ್ಣ, ಲಿಂಗ, ಭಾಷೆ, ರಾಜಕೀಯವಾಗಿ ಕಿರುಕುಳಕ್ಕೆ ಒಳಗಾಗಿರೋರಿಗೂ ಕೂಡ ಪೌರತ್ವವನ್ನು ನೀಡಲಾಗುತ್ತೆ ಅಂತ ಇದರಲ್ಲಿ ಉಲ್ಲೇಖ ಕೂಡ ಮಾಡಲಾಗಿತ್ತು. ಮಾನವೀಯತೆ ಆಧಾರದ ಮೇಲೆ ಆಶ್ರಯ ಕಲ್ಪಿಸುವಂತಹ ಒಂದು ಪೌರತ್ವ ಈ ಒಂದು ಕಾಯ್ದೆಯನ್ನು ಜಾರಿ ಮಾಡಲಾಗಿತ್ತು. ಭಾರತದ ಪ್ರಜೆಗಳನ್ನಾಗಿಸಿ ಮೂಲಭೂತ ಹಕ್ಕನ್ನು ಒದಗಿಸುವಂತಹ ಒಂದು ಕಾಯ್ದೆ ಜಾರಿ ಮಾಡಲಾಗಿತ್ತು. ಆದರೆ ಸಮಸ್ಯೆ ಏನಾಗಿತ್ತು ಅಂತಂದರೆ, ಇದಕ್ಕೆ ಸಂಬಂಧಪಟ್ಟಂತೆ ದಾಖಲೆಗಳನ್ನು ಒದಗಿಸುವಂಥದ್ದು ತುಂಬ ಕಷ್ಟ. ದಾಖಲೆಗಳನ್ನು ಒದಗಿಸೋದಕ್ಕಾಗಲ್ಲ. ನಾವೆಲ್ಲರೂ ಕೂಡ ಪ್ರತಿಯೊಬ್ಬರು ದಾಖಲೆಗಳನ್ನು ಒದಗಿಸಿ ಪೌರತ್ವವನ್ನು ಪಡೆದುಕೊಳ್ಳೋದಕ್ಕೆ ಅಂತ ಮುಂದಾಗಬೇಕಾಗತ್ತೆ ಅಂತ ಅನೇಕರು ಇದನ್ನು ವಿರೋಧ ಮಾಡಿದ್ರು. ಅನೇಕರು ನಾವು ದಾಖಲೆಗಳನ್ನು ತೋರಿಸೋದಿಲ್ಲ, ಹಮ್ ಕಾಗಜ್ ನಹಿ ದಿಖಾಯೆಂಗೆ ಅನ್ನುವಂತಹ ಒಂದು ಹೋರಾಟ ಕೂಡ ಆರಂಭ ಆಯಿತು. ದೇಶದಾದ್ಯಂತ ಒಂದು ಚಳವಳಿ ಕೂಡ ಆಯಿತು. ಬಹುದೊಡ್ಡದಾಗಿರುವಂತಹ ಸ್ವರೂಪ ಕೂಡ ಪಡೆದುಕೊಳ್ತು. ರಾಜಕೀಯ ಲಾಭ ಪಡೆದುಕೊಳ್ಳೋದಕ್ಕೆ ಅಂತ BJP ಕೂಡ ಮುಂದಾಗತ್ತೆ. ಒಂದು ರಾಜ್ಯದಲ್ಲಿ ಇದನ್ನು ಜಾರಿ ಮಾಡುವಂತಹ ಒಂದು ಪ್ರಯತ್ನ ಕೂಡ ಮಾಡುತ್ತೆ. ಆದರೆ ಅನೇಕ ಹಿಂದೂಗಳು ಕೂಡ ಹಿಂದುಳಿದಿದ್ದರಿಂದಾಗಿ ಇದನ್ನು ಬೇಡ ಅಂತ ಕೈ ಬಿಡಲಾಗಿತ್ತು. ಇನ್ನು ಕೆಲವೇ ಕ್ಷಣಗಳಲ್ಲಿ ಪ್ರಧಾನಿ ನರೇಂದ್ರ ಮೋದಿಯವರು ಭಾಷಣ ಮಾಡಲಿದ್ದಾರೆ. ಇನ್ನು ಸಿಎಎ ಜಾರಿ ಮಾಡುವಂತಹ ವಿಷಯಕ್ಕೆ ಸಂಬಂಧಪಟ್ಟಂತೆ ಪ್ರಧಾನಿ ಮೋದಿ ಮಾತನಾಡುವಂತಹ ಸಾಧ್ಯತೆ ಇದೆ.
ಸಿಟಿಜನ್ಶಿಪ್ ಅಮೆಂಡ್ಮೆಂಟ್ ಆಕ್ಟ್ 2019 ಕೆಲವೇ ಕ್ಷಣಗಳಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಇದನ್ನು ಅಧಿಕೃತವಾಗಿ ಘೋಷಣೆ ಮಾಡುವಂತಹ ಸಾಧ್ಯತೆ ಇದೆ. 5:30ಕ್ಕೆ ಸರಿಸುಮಾರು 5:00ವರೆಗೆ ಪ್ರಧಾನಿ ನರೇಂದ್ರ ಮೋದಿ ಅವರು ಇದಕ್ಕೆ ಸಂಬಂಧಪಟ್ಟಂತೆ ಭಾಷಣ ಮಾಡ್ತಾರೆ. ಅಧಿಕೃತವಾಗಿ ಇದನ್ನ ಘೋಷಣೆ ಮಾಡುವಂತಹ ಸಾಧ್ಯತೆ ಇದೆ. ಇನ್ನು ಪ್ರಧಾನಿ ನರೇಂದ್ರ ಮೋದಿ ಅವರು ಏನೆಲ್ಲ ಈ ಒಂದು ವಿಷಯಕ್ಕೆ ಸಂಬಂಧಪಟ್ಟಂತೆ ಮಾತನಾಡ್ತಾರೆ ಅನ್ನುವಂಥದ್ದನ್ನ ಕಾದು ನೋಡಬೇಕಾಗತ್ತೆ. ಆದರೆ ಲೋಕಸಭೆ ಚುನಾವಣೆ ಎದುರಿಗೆ ಬರ್ತಾ ಇದೆ. ಲೋಕಸಭೆ ಚುನಾವಣೆ ಎದುರಿಗೆ ಬರ್ತಾ ಇರುವಂತಹ ಸಂದರ್ಭದಲ್ಲೇ CAA ಅನ್ನುವಂತಹ ಅಸ್ತ್ರವನ್ನ ಪ್ರಯೋಗ ಮಾಡೋದಕ್ಕೆ ಬಿಜೆಪಿ ಏನಾದರೂ ಮುಂದಾಗ್ತಾ ಇದೆಯಾ? ಏನು ಸಿಟಿಜನ್ಶಿಪ್ ಅಮೆಂಡ್ಮೆಂಟ್ ಆಕ್ಟ್ ಅನ್ನು ತರಲಾಗಿತ್ತು, ಬಹಳ ದೊಡ್ಡದಾದಂತಹ ಒಂದು ವಿರೋಧ ವ್ಯಕ್ತವಾಗಿತ್ತು. ಆ ಪ್ರತಿರೋಧವನ್ನ ಚುನಾವಣೆ ಸಂದರ್ಭದಲ್ಲೂ ಕೂಡ ಇದೀಗ ಹೊರತರೋದಕ್ಕೆ ಏನಾದರೂ ಮುಂದಾಗ್ತಾ ಇದೆಯಾ? ಅಲ್ಲದೆ ಈ ಹಿಂದೆ ಕೂಡ 2019ರಲ್ಲಿ ಅದನ್ನು ತಮ್ಮ ಪ್ರಣಾಳಿಕೆಯಲ್ಲೂ ಕೂಡ ಅಳವಡಿಕೆ ಮಾಡಲಾಗಿತ್ತು. ಹೀಗಾಗಿ ಪ್ರಣಾಳಿಕೆಯಲ್ಲಿ ಯಾವ ರೀತಿಯಾಗಿ ಬಿಜೆಪಿ ಘೋಷಣೆ ಮಾಡಿಕೊಂಡಿತ್ತು ಅದೇ ರೀತಿಯಾಗಿ ಜಾರಿ ಮಾಡಿಕೊಂಡು ಲೋಕಸಭೆ ಚುನಾವಣೆಯಲ್ಲಿ ಮತಗಳನ್ನು ಸೆಳೆಯೋದಕ್ಕೆ ಏನಾದರೂ ಪ್ರಯತ್ನ ಮಾಡುತ್ತಾ ಬಿಜೆಪಿ ಅನ್ನುವಂತಹ ಅನುಮಾನ ಕೂಡ ಮೂಡ್ತಾ ಇದೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡ್ತಾ ಹೋಗ್ತಾರೆ ನನ್ನ ಕಲೀಗ್ ಪ್ರಭು. ಡೆಸ್ಕಿಂದ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಪ್ರಭು, ಲೋಕಸಭೆ ಚುನಾವಣೆ ಎದುರಿಗೆ ಬರ್ತಾ ಇದೆ. 2019ರಲ್ಲಿ ತಿಂಗಳಾನುಗಟ್ಲೆ ವರ್ಷಾನುಗಟ್ಲೆ ಹೋರಾಟ ನಡೀತು. ಹಮ್ ಕಾಗಜ್ ನಹಿ ದಿಖಾಯೆಂಗೆ ಅನ್ನುವಂತಹ ಒಂದು ಘೋಷಣೆಗಳನ್ನು ಕೂಡ ವಿಪಕ್ಷ ನಾಯಕರು ಕೂಗಿದ್ರು. ಲೋಕಸಭೆ ಚುನಾವಣೆಗೆ ಸರಿಯಾಗಿ ಇಂತಹದ್ದೊಂದು ನಿರ್ಧಾರ ಆಗತ್ತೆ ಅಂತಂದರೆ ರಾಜಕೀಯ ಲೆಕ್ಕಾಚಾರ ಇರುತ್ತೆ. ಪ್ರಧಾನಿ ನರೇಂದ್ರ ಮೋದಿ ಅವರ ಭಾಷಣದಲ್ಲಿ ಏನೆಲ್ಲ ಇರಬಹುದು, ಅದೇ ರೀತಿಯಾಗಿ ರಾಜಕೀಯ ಲೆಕ್ಕಾಚಾರಗಳನ್ನು ಯಾವ ರೀತಿಯಾಗಿ ಬಿಜೆಪಿ ಇಟ್ಕೊಂಡಿದೆ ಇದರ ಹಿಂದೆ ಅಂತ. ಸಂತೋಷ, ಖಂಡಿತವಾಗ್ಲೂ ಈಗ ಲೋಕಸಭೆ ಚುನಾವಣೆ ಸನಿಹ ಬರ್ತಿದ್ದಂತೆ ಒಂದೊಂದೇ ಈ ಅಮೆಂಡ್ಮೆಂಟ್ಗಳು ಅಥವಾ ಕೆಲವೊಂದಿಷ್ಟು ಸರ್ಕಾರದ ವಿಧೇಯಕಗಳೇನು ಮಂಡನೆ ಆಗ್ತಿದೆ, ಅಂಗೀಕಾರ ಆಗ್ತಿದೆ, ಜಾರಿ ಆಗ್ತಿದೆ, ಅದೆಲ್ಲವೂ ಕೂಡ ರಾಜಕೀಯ ಸ್ವರೂಪವನ್ನು ಪಡೆದುಕೊಳ್ತಾ ಇದೆ. ಯಾಕಂತ ಹೇಳಿದ್ರೆ ಈ CAA ಮತ್ತು NRC ಅನ್ನುವಂತಹ ಕಾಯ್ದೆ ಏನಿತ್ತಲ್ವ 2019ರಿಂದಲೂ ಕೂಡ ನಿರಂತರವಾಗಿ ಪ್ರತಿಭಟನೆಗಳು ನಡೆದಿದ್ವು. ಹಲವರು ಕೂಡ ಇದಕ್ಕೆ ಬಲಿಯಾಗಿದ್ರು. ಅದರಲ್ಲೂ ಕೂಡ 1947 ಆಗಸ್ಟ್ 15ರಂದು ನಮ್ಮ ಭಾರತಕ್ಕೆ ಸ್ವಾತಂತ್ರ್ಯ ಸಿಕ್ತು. ಅಲ್ಲಿಂದ ಭಾರತ ಆವಾಗ ಧರ್ಮದ ಆಧಾರದ ಮೇಲೆ ಬಾಂಗ್ಲಾದೇಶ, ಅಫ್ಘಾನಿಸ್ತಾನ ಮತ್ತು ಪಾಕಿಸ್ತಾನ ಅಂಥೇಳಿ ಧರ್ಮದ ಆಧಾರದಲ್ಲಿ ಅಲ್ಲಿ ಮುಸ್ಲಿಂ ರಾಷ್ಟ್ರಗಳಂಥೇಳಿ ಘೋಷಣೆ ಆಯಿತು. ಕೆಲವೊಂದಿಷ್ಟು ಮುಸ್ಲಿಮರು ಇಲ್ಲೇ ಉಳಿದುಕೊಂಡ್ರು. ಆದರೆ ಈಗ ನಮ್ಮದು ಜಾತ್ಯತೀತ ರಾಷ್ಟ್ರ ಅಂತ ನಾವು ಹೇಳ್ಕೊಳ್ತೀವಿ. ಎಲ್ಲ ಧರ್ಮದವರಿಗೂ ಎಲ್ಲ ಜಾತಿಯವರಿಗೂ ಕೂಡ ಭಾರತದಲ್ಲಿ ಸರಿ ಸಮಾನವಾದಂಥ ಅವಕಾಶ ಇದೆ ಅಂತೇಳಿ. ಆದರೆ ಈ ಒಂದು ಅಮೆಂಡ್ಮೆಂಟ್ ನೋಡ್ತಾ ಇದ್ರೆ, ಈ ಒಂದು ಪೌರತ್ವ ತಿದ್ದುಪಡಿ ಕಾಯ್ದೆ ನೋಡ್ತಾ ಇದ್ರೆ ಇದು ಕೇವಲ ಮುಸ್ಲಿಮರನ್ನು ಅಂದರೆ ಮುಸ್ಲಿಮೇತರಿಗೆ ಮಾತ್ರ ಅನುಕೂಲ ಮಾಡಿಕೊಡುವಂಥ ಒಂದು ಪೌರತ್ವ ಕಾಯ್ದೆ ಆಗಿದೆ ಅನ್ನುವಂಥ ಚರ್ಚೆ ಆರಂಭದಲ್ಲಿಂದಲೂ ಕೂಡ ಕೇಳಿ ಬರ್ತಾ ಇತ್ತು. ಇದು ಒಂದು ಅಸಂವಿಧಾನಿಕವಾಗಿದೆ, ಅಂದರೆ 19ರ ಒಂದು ಸಂವಿಧಾನದ ಪರಿಚ್ಛೇದದ ವಿರುದ್ಧವಾಗಿದೆ. ಶೆಡ್ಯೂಲ್ 6ಕ್ಕೆ ಇದು ಒಳಪಡುವುದಿಲ್ಲ ಅನ್ನುವಂಥದ್ದು. ಯಾಕಂದರೆ ಒಂದು ಸಮುದಾಯವನ್ನು ಗುರಿಯಾಗಿಸಿಕೊಂಡು ಈ ಒಂದು ಕಾಯ್ದೆನ ಜಾರಿಗೆ ತರಲಾಗುತ್ತಿದೆ ಅನ್ನುವಂಥದ್ದು ಕೂಡ ಚರ್ಚೆ. ಕೆಲವೊಂದಿಷ್ಟು ಗೊಂದಲಗಳು ಹಾಗೆ ಇದ್ದಾವೆ. ಪೌರತ್ವ ತಿದ್ದುಪಡಿ ಕಾಯ್ದೆ ಅಂದ್ರೇನು, ಅದನ್ನು ಹೇಗೆ ಅಲ್ಲಿ ರಿಜಿಸ್ಟ್ರೇಷನ್ ಮಾಡಿಸ್ಕೊಳ್ಬೇಕು, ಮುಂದಿನ ಪ್ರಕ್ರಿಯೆಗಳು ಹೇಗಿರುತ್ತೆ, ಇದು ಯಾರಿಗೆ ಅನ್ವಯವಾಗುತ್ತೆ, ಏನಿಲ್ಲ ಚರ್ಚೆಗಳು ನಿರಂತರವಾಗಿ ನಡೀತಾನೆ ಇದೆ. ಬಟ್ ಈಗ ಕೇಂದ್ರ ಸರ್ಕಾರ ಈ ಹಿಂದೆಲೂ ಕೂಡ ಸಂಸತ್ನಲ್ಲಿ ಅಂಗೀಕಾರವನ್ನ ಮಾಡಿತ್ತು. CAA ನಾವು ಜಾರಿಗೆ ತಂದೆ ತರ್ತೀವಿ ಅಂತ ಹೇಳಿ ಅಮಿತ್ ಶಾ ಕೂಡ ಘೋಷಣೆಯನ್ನು ಮಾಡಿದ್ರು. ಬಟ್ ಈಗ ಚುನಾವಣೆ ಹತ್ರ ಬರ್ತಿದೆ. 370 ರದ್ದಾಯಿತು, ರಾಮ ಮಂದಿರ ಉದ್ಘಾಟನೆ ಆಯಿತು, ಈಗ CAA ಜಾರಿ ಆಗ್ತಿದೆ. ಕಂಪ್ಲೀಟ್ ಆಗಿ ಒಂದು ರೀತಿ ಎಲೆಕ್ಷನ್ ಅಜೆಂಡಾ ರೀತಿಯಲ್ಲಿ ಕೇಂದ್ರ ಸರ್ಕಾರ ಒಂದೊಂದೇ ನಿಯಮಗಳನ್ನ ಜಾರಿಗೆ ತರೋಕೆ ಮುಂದಾಗ್ತಿದೆ. ಕೆಲವೇ ದಿನಗಳಲ್ಲಿ ಚುನಾವಣಾ ನೀತಿ ಸಂಹಿತೆ ಘೋಷಣೆ ಆಗೋದ್ರಿಂದಾಗಿ ಅದಕ್ಕೆ ಮತ್ತೆ ತೊಡಕಾಗಬಹುದು ಅನ್ನುವಂಥ ನಿಟ್ಟಿನಲ್ಲಿ ತರಾತುರಿಯಲ್ಲಿ ಸಾರ್ವಜನಿಕರ ಚರ್ಚೆಗೆ ಒಳಪಡದೆ ಮತ್ತು ತಜ್ಞರ ಅಭಿಪ್ರಾಯವನ್ನು ಪಡೆದೆ ಈ ರೀತಿಯಾದಂಥ ನಿರ್ಧಾರಕ್ಕೆ ಮುಂದಾಗ್ತಿದೆ. ಕೆಲವೇ ಕ್ಷಣಗಳಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರು ಕೂಡ ಈ CAA ವಿಚಾರವಾಗಿ ಅಧಿಕೃತ ಒಂದು ರೀತಿ ಅನೌನ್ಸ್ಮೆಂಟ್ ರೀತಿಯಲ್ಲಿ ಘೋಷಣೆ ಮಾಡುವಂತಹ ಸಾಧ್ಯತೆಗಳಿದ್ದಾವೆ. ಈಗಾಗಲೇ ಉತ್ತರ ಪ್ರದೇಶದಲ್ಲಿ ಯೋಗಿ ಆದಿತ್ಯನಾಥ್ ಸರ್ಕಾರ ಇವತ್ತಿನಿಂದಲೇ CAA ಕಾಯ್ದೆಯನ್ನು ಜಾರಿಗೆ ತಂದಿದೆ. ಬಟ್ ಈಗ ಮುಸ್ಲಿಮೇತರ ಸಿಖ್ ಆಗಿರ್ಬೋದು, ಪಾರ್ಸಿ ಆಗಿರ್ಬೋದು, ಕ್ರಿಶ್ಚಿಯನ್ ಆಗಿರ್ಬೋದು, ಈ ಒಂದು ಬೌದ್ಧ, ಜೈನ ಈ ಧರ್ಮದವರ ಹಿತರಕ್ಷಣೆ ಕಾಯಕ್ಕೋಸ್ಕರ ಅನ್ನುವಂಥದ್ದು ಅವರು ರೀಸನ್ ಕೊಡ್ತಾ ಇದ್ದಾರೆ. ಬಟ್ ಈಗ 2014ಕ್ಕಿಂತ ಮುಂಚೆ ಭಾರತಕ್ಕೆ ವಲಸೆ ಬಂದಂತಹ ಮುಸ್ಲಿಮೇತರ ಆ ಧರ್ಮದವರಿಗೆ ಅವರ ಹಕ್ಕುಗಳನ್ನು ರಕ್ಷಣೆ ಮಾಡ್ತೀವಿ ಅಂತ ಏನು ಹೇಳ್ತಾ ಇದ್ದಾರೆ, ಅಲ್ಲಿ ಅವರು ಧಾರ್ಮಿಕ ಕಿರುಕುಳವನ್ನು ಅನುಭವಿಸಿ ಬಂದಿದ್ದಾರೆ. ಧಾರ್ಮಿಕ ಕಿರುಕುಳದ ಒಂದು ಕಾರಣವನ್ನು ಕೊಡ್ತಾ ಇದ್ದಾರೆ. ಹಾಗಾಗಿನೇ ಭಾರತದಲ್ಲೂ ಕೂಡ ಅಲ್ಪಸಂಖ್ಯಾತರ ಮೇಲೆ ಅಲ್ಲಲ್ಲಿ ಹಲ್ಲೆಗಳಾಗ್ತಾ ಇದೆ, ದಾಳಿಗಳಾಗ್ತಾ ಇದೆ. ಈ ರೀತಿಯಾದಂಥ ಘಟನೆಗಳಾಗಿದೆ. ಮೊದಲು ಅದನ್ನು ತಡೆಯುವಂಥ ಕೆಲಸ ಆಗಬೇಕು. ಇಲ್ಲಿ ಕೇವಲ ಮುಸ್ಲಿಮರನ್ನ ಗುರಿಯಾಗಿಸಿಕೊಂಡು ಉಳಿದಂಥ ಧರ್ಮಗಳ ಒಂದು ವಿಶ್ವಾಸವನ್ನು ಗಳಿಸುವುದು, ಅವರ ಮತವನ್ನು ನಾವು ಬುಟ್ಟಿಗೆ ಹಾಕಿಕೊಳ್ಬೇಕು ಅನ್ನುವಂಥ ಲೆಕ್ಕಾಚಾರ ಕೇಂದ್ರ ಸರ್ಕಾರ ಮಾಡಿದೆ ಅನ್ನುವಂಥ ಆರೋಪ ಪ್ರಾರಂಭದಲ್ಲೂ ಕೂಡ ಕೇಳಿ ಬರ್ತಾ ಇತ್ತು. ಬಟ್ ಈಗ
ಕೆಲವೇ ಕ್ಷಣಗಳಲ್ಲಿ ಗೃಹ ಇಲಾಖೆಯಿಂದ ಕೇಂದ್ರ ಗೃಹ ಇಲಾಖೆಯಿಂದ ಅಧಿಸೂಚನೆ ಕೂಡ ಪ್ರಕಟ ಆಗುತ್ತೆ. ಇನ್ನೊಂದು ವಾದ ಕೇಳಿಬರ್ತಿದೆ, ಇದು ಯಾರಿಗೆ ಅನ್ವಯವಾಗುತ್ತೆ, ಯಾರಿಗೆ ಅನ್ವಯ ಆಗಲ್ಲ ಅಂತ ಹೇಳಿ. 6 ವರ್ಷಗಳಿಂದ ಯಾರು ಇಲ್ಲೇ ನೆಲೆಸಿದ್ದಾರೋ, ಅಂದ್ರೆ 2014ಕ್ಕಿಂತ ಮುಂಚೆ ಬಂದು ಯಾರು ಇಲ್ಲಿ ನೆಲೆಸಿದ್ದಾರೋ, ಅದೇನೇ ಕಾರಣ ಇರ್ಬೋದು, ಅಲ್ಲಿ ಪ್ರವಾಹ ಬಂದಿರ್ಬೋದು, ಅಥವಾ ಅಲ್ಲೇನವ್ರು ತೊಂದರೆ ಆಗಿರ್ಬೋದು, ಕೆಲಸವನ್ನು ಅರಸಿ ಬಂದಿರ್ಬೋದು, ಅಥವಾ ಇದು ಏನವರು ರೀಸನ್ ಕೊಡ್ತಿದ್ದಾರೆ, ಧಾರ್ಮಿಕವಾದಂತಹ ಕೆಲವೊಂದಿಷ್ಟು ಅಪಮಾನ ಆಗಿರ್ಬೋದು, ಅಥವಾ ಹಲ್ಲೆಗಳಾಗಿರ್ಬೋದು, ಅದಕ್ಕೆ ಒಳಗಾಗಿ ಏನು ಬಂದು ನೆಲೆಸಿದ್ದಾರೋ ಅವರಿಗೆ ಇಲ್ಲಿನ ಒಂದು ಹಕ್ಕನ್ನು ಕೊಟ್ಟು ಅವ್ರನ್ನು ಕೂಡ ಭಾರತೀಯರನ್ನಾಗಿ ಮಾಡಿಸುವಂತ ಉದ್ದೇಶ ಅಂತ ಹೇಳ್ತಿದ್ದಾರೆ. ಬಟ್ ಈಗ ಮುಸ್ಲಿಮರನ್ನ ಇದರಿಂದ ಹೊರಗಿಟ್ಟಿರುವಂತಹ ಒಂದು ಹಿಂದಿನ ಲೆಕ್ಕಾಚಾರ ಆದ್ರೂ ಏನು ಅನ್ನೋದು ಕೂಡ ಇಲ್ಲಿ ಅದೇನು ಗುಟ್ಟಾಗಿ ಉಳಿದಿಲ್ಲ. ಯಾಕಂತ ಹೇಳಿದ್ರೆ ಬೇರೆ ಬೇರೆ ದೇಶಗಳಲ್ಲೂ ಕೂಡ ಇನ್ಕ್ಲೂಡಿಂಗ್ ಭಾರತದಲ್ಲೂ ಕೂಡ ಆ ರೀತಿಯಾಗಿ ಹಲ್ಲೆಗಳಾಗ್ತಾ ಇದೆ. ಹಾಗಾಗಿನೇ ಇಲ್ಲಿಯವರ ಹಕ್ಕುಗಳನ್ನು ರಕ್ಷಿಸುವಂತ ಕೆಲಸ ಆಗಬೇಕು. ಉದಾಹರಣೆಗೆ ಬರ್ಮಾ ಆಗಿರ್ಬೋದು, ಮ್ಯಾನ್ಮಾರ್ ಆಗಿರ್ಬೋದು, ಮಯನ್ಮಾರ್ ಆಗಿರ್ಬೋದು, ಅಸ್ಸಾಂ, ಮೇಘಾಲಯ, ಈಶಾನ್ಯ ರಾಜ್ಯಗಳಲ್ಲಿ ಅಕ್ರಮ ರೀತಿಯಲ್ಲಿ ವಲಸಿಗರು ನುಸುಳ್ತಾನೆ ಇದ್ದಾರೆ, ಬಾಂಗ್ಲಾದೇಶದಿಂದ ನುಸುಳ್ತಾನೆ ಇದ್ದಾರೆ. ಹಾಗಾಗಿ ಸುಮಾರು ಅಂಥವ್ರು 20 ಲಕ್ಷ ಜನ ಸಿಗ್ತಾರೆ. ಅಂಥವ್ರನ್ನ ಮೊದಲು ದೇಶದಿಂದ ಹೊರದಬ್ಬುವಂಥ ಕೆಲಸ ಆಗಬೇಕು. ಅದನ್ನ ಬಿಟ್ಟು ನೀವು ಮುಸ್ಲಿಮೇತರ ಸಮುದಾಯಗಳನ್ನ ಅಥವಾ ಮುಸ್ಲಿಮೇತರ ಧರ್ಮಗಳ ಹಿತ ಕಾಯುವಂಥ ಕೆಲಸಕ್ಕೆ ಮುಂದಾದ್ರೆ ಇದು ಈಗ ಒಂದು ಪ್ರಭು ನಾವು ನೋಡ್ತಾ ಇದ್ವಿ, ವಿಪಕ್ಷಗಳು ಪ್ರಬಲವಾಗಿ ಇದನ್ನ ವಿರೋಧ ಮಾಡಿತ್ತು. ಅನೇಕ ವಿಪಕ್ಷ ನಾಯಕರು ಕೂಡ ಹೇಳಿದ್ರು, ಒಂದು ವೇಳೆ ಯಾರ್ಯಾರು ಈ CAA ಇಂದ ಹೊರಗಡೆ ಉಳಿತಾರೆ ಅವರೆಲ್ಲರೂ ಕೂಡ ನಮ್ಮದೇ ದೇಶದಲ್ಲಿ ರೆಫ್ಯೂಜಿಗಳಾಗಿ ಉಳಿಬೇಕಾಗತ್ತೆ ಅನ್ನುವಂತಹ, ನಿರಾಶ್ರಿತರಾಗಿ ಉಳಿಬೇಕಾಗತ್ತೆ ಅನ್ನುವಂತಹ ಒಂದು ಗಂಭೀರ ಆರೋಪ ಕೇಳಿಬಂದಿತ್ತು. ಇದಕ್ಕೆ ಸಂಬಂಧಪಟ್ಟಂತೆ ಯಾವುದೇ ಚರ್ಚೆಗಳಾಗಲಿಲ್ಲ ಅಧಿವೇಶನದಲ್ಲಿ. ಅದೇ ರೀತಿಯಾಗಿ ಯಾವ ರೀತಿಯಾಗಿ ಅದಕ್ಕೆ ಪರಿಹಾರ ಕಂಡುಕೊಳ್ಬೇಕು ಅನ್ನುವಂಥದ್ದು ಕೂಡ ಆಗಲಿಲ್ಲ. ಆದರೆ ಇದು ವರ ಆಗ್ಬೋದಾ, ಶಾಪ ಆಗ್ಬೋದಾ, ಅಥವಾ ಕೇವಲ ಲೋಕಸಭೆ ಚುನಾವಣೆ ಸಂದರ್ಭದಲ್ಲಿ ಮತಗಳನ್ನು ಸೆಳೆಯುವಂತಹ ಅಸ್ತ್ರವಾಗಿ ಮಾರ್ಪಾಡಾಗಬಹುದಾ ಅಂತ? ಸಂತೋಷ್, ಖಂಡಿತವಾಗ್ಲೂ ಹಾಗೆ ಅನಿಸ್ತಾ ಇದೆ. ಯಾಕಂತ ಹೇಳಿದ್ರೆ ಈ CAA ಅನ್ನುವಂಥ ಕಾಯ್ದೆ ಅಥವಾ NRC ಏನಿದೆ ಅದು ಯಾವಾಗ 2019ರಲ್ಲಿ ಅದನ್ನು ಸ್ವಲ್ಪ ಬದಲಾವಣೆ ಮಾಡಬೇಕು, ತಿದ್ದುಪಡಿ ಮಾಡಬೇಕು ಅನ್ನುವಂಥ ಚರ್ಚೆಗಳಾಯಿತು. ಅದರಲ್ಲೂ ಮುಸ್ಲಿಂ ಸಮುದಾಯವನ್ನು ಇವರು ಯಾವಾಗ ಹೊರಗಿಟ್ರೋ ಅಥವಾ ಮುಸ್ಲಿಮೇತರ ಧರ್ಮಗಳನ್ನು ಯಾವಾಗ ಇವರು ಗಣನೆಗೆ ತೆಗೆದುಕೊಂಡ್ರೋ ಆ ಸಂದರ್ಭದಿಂದಲೂ ಕೂಡ ಇದು ಚುನಾವಣಾ ಅಸ್ತ್ರವಾಗುತ್ತೆ. ಖಂಡಿತವಾಗ್ಲೂ ನೋಡ್ತಾ ಇರಿ, ಲೋಕಸಭೆ ಚುನಾವಣೆ ಸಂದರ್ಭದಲ್ಲೇ ಇದನ್ನು ಜಾರಿ ಮಾಡ್ತಾರೆ ಅಂತ ವಿರೋಧ ಪಕ್ಷಗಳು ಆರೋಪವನ್ನು ಮಾಡ್ತಾ ಬಂದವು. ಈಗ ಅದು ನಿಜ ಆಗ್ತಾ ಹೋಗ್ತಾ ಇದೆ. ಹಾಗಾಗಿನೇ ಇಲ್ಲಿ ಈಗ ನೋಡಿ, ಬೇರೆ ಬೇರೆ ಈಗ ಬಾಂಗ್ಲಾದೇಶದಿಂದ ಬಂದಂಥವ್ರು, ಮ್ಯಾನ್ಮಾರ್ನಿಂದ ಬಂದಂಥವ್ರು, ಈ ಕಡೆ ಶ್ರೀಲಂಕಾದಲ್ಲಿ ಶ್ರೀಲಂಕಾದಿಂದ ಬಂದು ನೆಲೆಸಿರುವಂತಹ ಶ್ರೀಲಂಕಾ ತಮಿಳಿನರು, ಅವರಿಗೆ ಇದು ಕಾಯ್ದೆ ಅನ್ವಯವಾಗುತ್ತಾ ಇಲ್ವಾ, ಅಥವಾ ಕೇವಲ ಧರ್ಮದ ನಿಂದನೆಗೆ ಒಳಗಾಗಿ ಅಥವಾ ಧಾರ್ಮಿಕವಾಗಿ ಹಲ್ಲೆಗೊಳಗಾದಂಥವ್ರು ಇದರಿಂದ ಮುಕ್ತರಾಗ್ತಾ, ಅಂದರೆ ಒಂದು ಎಲ್ಲವೂ ಕೂಡ ಮುಕ್ತವಾಗಿಬಿಡುತ್ತಾ, ದಾಳಿಗಳು ಕಡಿಮೆ ಆಗಿಬಿಡುತ್ತಾ ಈ ಒಂದು ಅಮೆಂಡ್ಮೆಂಟ್ ತರೋದ್ರಿಂದಾಗಿ, ಈ ರೀತಿ ಕೂಡ ಆರೋಪವನ್ನು ವಿರೋಧ ಪಕ್ಷಗಳು ಮಾಡ್ತಾ ಇದ್ದಾವೆ. ಬಟ್ ಆರಂಭದಿಂದ ಪ್ರತಿಭಟನೆಗಳು ನಡೆದರೂ ಕೂಡ, ವ್ಯಾಪಕವಾಗಿ ವಿರೋಧ ವ್ಯಕ್ತವಾದರೂ ಕೂಡ ಈ ಒಂದು ಕೇಂದ್ರ ಸರ್ಕಾರ ಪಟ್ಟನ್ನ ಬಿಡದೆ. ಯಾಕಂತ ಹೇಳಿದ್ರೆ ಸಂಸತ್ನಲ್ಲಿ ಅವ್ರದೇ ಮೆಜಾರಿಟಿ ಇರೋದ್ರಿಂದಾಗಿ ಅದಕ್ಕೆ ಅಂಗೀಕಾರ ಕೂಡ ಸಿಕ್ಕಾಗಿದೆ. ಈಗೇನಿದ್ರು ಕೂಡ ಸಂವಿಧಾನದಲ್ಲಿ ಉಲ್ಲೇಖ ಆಗಬೇಕು, ಅದು ಕಾನೂನಾಗಿ ಜಾರಿಗೆ ಆಗುವುದು ಮಾತ್ರ ಬಾಕಿ ಇದೆ. ಬಟ್ ಚುನಾವಣೆ ಸಮಯದಲ್ಲಿ ಯಾಕೆ ಕೇಂದ್ರ ಸರ್ಕಾರ ಇಂತಹ ಮಹತ್ವದ ಕೆಲವೊಂದಿಷ್ಟು ವಿವಾದಾತ್ಮಕವಾದಂಥ ಮತ್ತು ಜನರ ಬಳಿ ಚರ್ಚೆ ಆಗದಿರುವಂಥ ಮತ್ತು ಸಂಸತ್ನಲ್ಲೂ ಕೂಡ ಚರ್ಚೆಗೆ ಅವಕಾಶ ಕೊಡದಂಥ ಕೆಲವೊಂದಿಷ್ಟು ಕಾಯ್ದೆಗಳನ್ನು ಈ ಸಂದರ್ಭದಲ್ಲಿ ಯಾಕೆ ಜಾರಿಗೆ ತರುತ್ತೆ ಅನ್ನೋದೇ ಅದು ಸ್ಪಷ್ಟವಾಗಿ ಗೊತ್ತಾಗುತ್ತೆ. ಕಾರಣ ಚುನಾವಣಾ ಅಜೆಂಡಾ ಇಟ್ಕೊಂಡೇ ಈ ರೀತಿಯಾದಂಥ ನಿರ್ಧಾರಕ್ಕೆ ಕೇಂದ್ರ ಸರ್ಕಾರ ಬರ್ತಾ ಇದೆ ಅನ್ನುವಂಥದ್ದು. ಈಗ ವಿಪಕ್ಷಗಳು ಕೂಡ ಹರಿಹಾಯ್ತಾ ಇದ್ದಾವೆ. ಇದು ಕೇವಲ 3-4 ಸಮುದಾಯಗಳನ್ನು ಈಗ ನೋಡಿ, 2014ಕ್ಕಿಂತ ಮುಂಚೆ ಬಂದಂಥ ಕೆಲವೊಂದಿಷ್ಟು ಸಮುದಾಯಗಳು, ಈಗ ಮುಸ್ಲಿಂ ಹೊರತುಪಡಿಸಿ ಸಮುದಾಯಗಳು ನೋಡೋದಾದ್ರೆ ಅಲ್ಲಿ ಸಿಖ್ ಧರ್ಮದಿಂದ ಸುಮಾರು 2,000, ಅದರ ಜೊತೆಗೆ ಜೈನ ಸಮುದಾಯದಿಂದ 1,000, ಪಾರ್ಸಿಯಿಂದ ಸುಮಾರು 500ರಿಂದ 600 ಜನರಿಗೆ ಇಲ್ಲಿವರೆಗೂ ಪೌರತ್ವವನ್ನು ಕೊಡಲಾಗಿದೆ, ಅವ್ರಿಗೂ ಕೂಡ ವೋಟರ್ ಐಡಿಯನ್ನು ಕೊಡಲಾಗಿದೆ. ಹಾಗಾಗಿನೇ ಇದು ಗೊಂದಲ ಇದೆ ಕಂಪ್ಲೀಟ್ ಆಗಿ. ಇದು ಯಾರಿಗೆ ಅನ್ವಯ ಆಗುತ್ತೆ, ಯಾರಿಗೆ ಅನ್ವಯ ಆಗಲ್ಲ, ಅದರ ಜೊತೆಗೆ ಇದರ ಹಿಂದಿನ ಮಾನದಂಡವೇನು, ಅದರ ಜೊತೆಗೆ ಮುಂದಿನ ಪ್ರಕ್ರಿಯೆ ಹೇಗಿರುತ್ತೆ ಅನ್ನುವಂಥದ್ದು ಸಾಕಷ್ಟು ಗೊಂದಲ ಇರುವಾಗಲೇ ತರಾತುರಿಯಲ್ಲಿ ಅರ್ಜೆಂಟ್ ಆಗಿ ಇದನ್ನು ಏಕಮುಖವಾಗಿ ಜಾರಿಗೆ ತರ್ತಾ ಇರೋದು ಆಕ್ರೋಶಕ್ಕೆ ಸಹಜವಾಗಿ ಕಾರಣವಾಗ್ತಾ ಇದೆ. ಬಟ್ ಚುನಾವಣಾ ಅಜೆಂಡಾಗೋಸ್ಕರನೇ ಈ ರೀತಿ ಕೇಂದ್ರ ಸರ್ಕಾರ ಈ ನಿರ್ಧಾರಕ್ಕೆ ಮುಂದಾಗಿದೆ ಅನ್ನುವಂಥದ್ದು ಬಹಳ ಸ್ಪಷ್ಟವಾಗಿ ಗೋಚರ ಆಗ್ತಾ ಇದೆ. ಸಂತೋಷ್, ಧನ್ಯವಾದಗಳು ಪ್ರಭು. ನಿಮ್ಮ